ಎಂಟ್ರಿ ಆಗ್ತಾ ಇದೆ. ಹಲವಾರು ಕ್ಷೇತ್ರಗಳಲ್ಲಿ ಭಿನ್ನಮತ ಜೋರಾಗಿದೆ. ಅದನ್ನು ಶಮನ ಮಾಡೋ ನಿಟ್ಟಿನಲ್ಲಿ ಅವರ ಕಾರ್ಯತಂತ್ರ ಏನು ಅಂತ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಇವತ್ತು ಸಾಯಂಕಾಲ ಬೆಂಗಳೂರಿಗೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ನಾಳೆ ಚನ್ನಪಟ್ಟಣದಲ್ಲಿ ರೋಡ್ ಶೋವನ್ನು ಇಟ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ಹೇಗಾದರೂ ಮಾಡಿ ಡಿ ಕೆ ಬ್ರದರ್ಸ್ ಕೋಟೆಯನ್ನು ಒಡಿಲೇಬೇಕು ಅನ್ನೋ ಪ್ರಯತ್ನ. ನಾನು ಏಪ್ರಿಲ್ 4ನೇ ತಾರೀಕು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೀನಿ ಅಂತ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂಥವ್ರು ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ. ನಾಳೆ ಚನ್ನಪಟ್ಟಣದಲ್ಲಿ ಸಂಜೆ 6 ಗಂಟೆಗೆ 5ರಿಂದ 6 ಗಂಟೆಗೆ ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರಿಂದ ರೋಡ್ ಶೋ ಇದೆ ಚನ್ನಪಟ್ಟಣದಲ್ಲಿ. ನಾಮಪತ್ರ ನಾನು 4ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ರಾಮನಗರದ DC ಕಚೇರಿಯಲ್ಲಿ ನಾವು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ನಮ್ಮ ಇಬ್ಬರು ಮುಖಂಡರುಗಳು, BJP ಮುಖಂಡರುಗಳು, JDS ಮುಖಂಡರುಗಳು ಎಲ್ಲ ಕೂಡ ನಮ್ಮ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಾರೆ. ಹೌದು, ಒಂದು ದೊಡ್ಡ ರ್ಯಾಲಿನೇ ಮಾಡ್ತಾ ಇದ್ದೇವೆ. JDS ಮತ್ತು BJP ಕಾರ್ಯಕರ್ತರುಗಳು, ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುವ ಕಾರ್ಯಕ್ರಮ ಆಗುತ್ತೆ. ಓಕೆ, DK ಕೋಟೆನೇ ಫಸ್ಟ್ ಟಾರ್ಗೆಟ್ ನಿಜ ಅದು. ಯಾಕೆಂದರೆ ಅದೊಂದು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಎರಡೂ ಪಾರ್ಟಿಯವರು. ನೋಡಿ, ಈ ಕ್ಷೇತ್ರದಲ್ಲಿ ಮಾತ್ರ ಯಾವುದೇ ಭಿನ್ನಮತ ಅಸಮಾಧಾನ ಇಲ್ಲ. ಹಾಗಾಗಿ DK ಬ್ರದರ್ಸ್ ಅವರ ಕೋಟೆ, DK ಕೋಟೆ ಅಂತ ಏನು ಕಟ್ಕೊಂಡಿದ್ದಾರೆ ಅದೇ ಮೊದಲನೇ ಟಾರ್ಗೆಟ್ಟು. ಅದನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದಲೇ ಅಮಿತ್ ಶಾ ಮೆಗಾ ಕ್ಯಾಂಪೇನನ್ನು ಆರಂಭ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಈ ಹಿಂದೆನೂ ಕೂಡ ಮಂಜುನಾಥ್ ಅವರಿಗೆ ಭರವಸೆ ಕೊಟ್ಟಿದ್ರಂತೆ, ನಿಮ್ಮನ್ನು ಗೆಲ್ಲಿಸೋ ಜವಾಬ್ದಾರಿ ನಮ್ಮದು ಬಿಡಿ ಅಂತ. ಹಾಗಾಗಿ ನಾಳೆ ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋವನ್ನು ಇಟ್ಕೊಂಡಿದ್ದಾರೆ. ಚಿಕ್ಕಮಗಳೂರು ರಸ್ತೆಯಿಂದ TD ರಾಮು ವೃತ್ತದವರೆಗೆ ರೋಡ್ ಶೋವನ್ನು ಹಮ್ಮಿಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ನಾಳೆ ಮೈತ್ರಿ ಪಕ್ಷಗಳ ಬೃಹತ್ ಶಕ್ತಿ ಪ್ರದರ್ಶನ. ಚನ್ನಪಟ್ಟಣದಲ್ಲೇ ಯಾಕೆ ಅಂತಂದರೆ ಅದು ಕುಮಾರಸ್ವಾಮಿ ಅವರ ಕ್ಷೇತ್ರ, ಸದ್ಯಕ್ಕೆ ಅವರು ಶಾಸಕರಾಗಿರ್ತಕ್ಕಂಥ ಕ್ಷೇತ್ರ. ಹಾಗಾಗಿ ಈಗ ಚನ್ನಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಜನ ಕಾರ್ಯಕರ್ತರು ಸೇರ್ತಾರೆ. ಜಂಟಿ ಧ್ವಜ, ಜಂಟಿ ಶಾಲು, ಜಂಟಿ ನಾಯಕರು. ಈ ಬಾರಿ ಶತಾಯಗತಾಯ DK ಸುರೇಶ್ ಸೋಲಿಸೋದಕ್ಕೆ ದೋಸ್ತಿ ಪಕ್ಷಗಳು ಪಣತೊಟ್ಟು ಕೂತಿವೆ. ಏನೇ ಆದರೂ ಮಂಜುನಾಥ್ ಅವರು ಗೆಲ್ಲಬೇಕು ಈ ಸರ್ತಿ. ಆ ತಂತ್ರಗಾರಿಕೆ, ಒಂದು ಕಡೆ ಮಂಜುನಾಥ್ ಅವ್ರನ್ನ ಗೆಲ್ಲಿಸಬೇಕು, ಮತ್ತೊಂದು ಕಡೆ DK ಬ್ರದರ್ಸ್ ಅವರಿಗೆ ಸೋಲಿನ ರುಚಿಯನ್ನು ತೋರಿಸ್ಬೇಕು ಅಂತ ಎರಡೂ ಪಕ್ಷದವರು ಈಗಾಗಲೇ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಕುಮಾರಸ್ವಾಮಿಯವರೇ ಮುಂದೆ ನಿಂತಿದ್ದಾರೆ ತಮ್ಮ ಭಾವನನ್ನು ಗೆಲ್ಲಿಸ್ಕೊಳ್ಬೇಕು ಅಂತ. DKಸು ದೇಶ ವಿಭಜನೆ ಹೇಳಿಕೆ, DK ಬ್ರದರ್ಸ್ ಹೇಳಿಕೆ ಇವೆಲ್ಲವನ್ನು ಕೂಡ ಚುನಾವಣಾ ಅಸ್ತ್ರಗಳಾಗಿ ಬಳಸ್ಕೋತಾರೆ. ಕ್ಷೇತ್ರದಲ್ಲಿ ಗುಂಡಾಗಿರಿ ಆರೋಪ ಇದೆ, ಕುಕ್ಕರ್ ಸೀರೆ ಹಂಚಿಕೆ ಆರೋಪ ಅಸ್ತ್ರಗಳಿದೆ. ಇದನ್ನೆಲ್ಲ ಅವರು ಭಾಷಣದಲ್ಲಿ ಮಾತನಾಡ್ತಾರೆ. ಅಮಿತ್ ಶಾ ಅವ್ರಿಗೂ ಕೂಡ ಬ್ರೀಫಿಂಗ್ ಮಾಡ್ತಾರೆ. ಅಮಿತ್ ಶಾ ಅವರು ಸಹಜವಾಗಿ ದೇಶ ವಿಭಜನೆಯ ಮಾತನ್ನು DK ಸುರೇಶ್ ಆಡಿದ್ರಲ್ಲ, ಅದನ್ನು ಆಡೇ ಆಡ್ತಾರೆ. ಸಹಜವಾಗಿ ಅದನ್ನು ಅಸ್ತ್ರವನ್ನಾಗಿ ಬಳಸ್ಕೋತಾರೆ.